ಮನೆ ಮನೆ ಸರ್ವೆಗೆ ಈಗ ಮುಂದೆ ಆಗ್ತಾ ಇದ್ದಾರೆ. ಆ ರೀತಿಯಲ್ಲಿ ಈಗ ಸೂಚನೆಯನ್ನು ಕೊಡ್ತಾರಂತೆ. ಸೊ ಬೆಂಗಳೂರಿನಲ್ಲಿ ಡೆಂಗಿ ಹೆಚ್ಚಳ ಹಿನ್ನೆಲೆಯಲ್ಲಿ ಮನೆ ಮನೆ ಸರ್ವೆ ಹಾಗೂ ಜಾಗೃತಿ ಕಾರ್ಯವನ್ನು ಬಿಬಿಎಂಪಿ ಹೆಚ್ಚಿಸಿದೆ. ಪ್ರತಿ ವಾರ 12 ಲಕ್ಷ ಮನೆಗಳ ಸರ್ವೆ ನಡೆಸೋಕೆ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸೊ ಪ್ರತಿ ವಾರ 12 ಲಕ್ಷ ಮನೆಗಳ ಸರ್ವೆ ಅಂತೆ. ನೀವು ಸರ್ವೆ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಮಳೆ ಬಂದು ಮುಗಿದು ನಿಂತು ಹೋಗಿರುತ್ತೆ, ಅವಾಗ ಇದು ನಿಂತು ಹೋಗಿರುತ್ತೆ. ಅದು ಏನು ಸುಮ್ಮನೆ ಅದಕ್ಕೊಂದಿಷ್ಟು ದುಡ್ಡು ಬಡಿತೀರಾ. ಡೆಂಗಿ ನಿಯಂತ್ರಣ ಮನೆ ಮನೆ ಸಮೀಕ್ಷೆಗೆ 1500 ತಂಡ ರಚನೆ ಮಾಡಿದರಂತೆ. ರೋಗ ಪತ್ತೆ ಹಾಗೂ ತಡೆಯುವಿಕೆಗೆ ವಿಶೇಷ ಪ್ರಯತ್ನ ಅಂತಿದ್ದಾರೆ. ಸದ್ಯ 1100 ತಂಡಗಳನ್ನು ಬಿಬಿಎಂಪಿ ರಚಿಸಿದೆ. ಈ ರೀಸೆಂಟ್ ಆಗಿ ನಿಮಗೆ ಹಲವು ಕಡೆಗಳಲ್ಲಿ ಈ ಸ್ಪ್ರೇ ಹೊಡೆಯಕ್ಕೆ ಬರ್ತಾ ಇದ್ರು ಮನೆ ಸುತ್ತಮುತ್ತಲ. ಇತ್ತೀಚೆಗೆ ಬರ್ತಾನೆ ಇಲ್ಲಪ್ಪ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಾಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈ ಸ್ಪ್ರೇ ಹೊಡೆಯೋಕ್ಕೆಲ್ಲ ಮುಂಚೆ ಬರೋರು ಮನೆ ಸುತ್ತಮುತ್ತಲೆಲ್ಲ ಈಗ ತುಂಬ ಕಡಿಮೆ ಆಗಿದೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಈ ಕಡೆಗೆ ಬರ್ತಾನೆ ಇಲ್ಲ. ಏನು ಅವ್ರಿಗೆ ದುಡ್ಡು ಕೊಡ್ತಾ ಇಲ್ವಾ ಅಥವಾ ಅವ್ರ ಟೆಂಡರ್ ಮುಗಿದೋಗಿದೆಯಾ? ಈ 1500 ತಂಡ ಇಟ್ಕೊಂಡು ಏನು ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಇವ್ರು ಸರ್ವೆ ಮಾಡಿ ಮುಗಿಸ್ತಾರೆ ಅನ್ಸುತ್ತೆ, ಮಳೆಗಾಲ ಮುಗಿಯೋವರೆಗೂ. ಅರುಣ್, ಈಗ ಸ್ಪ್ರೇ ಮಾಡುವವರ ತಂಡವನ್ನು ಕೂಡ ರಚನೆ ಮಾಡಿದರೆ ಅವರು ಸ್ಪ್ರೇ ಮಾಡ್ತಾ ಇದ್ದಾರೆ. ಆದರೆ ಸಿಬ್ಬಂದಿಯ ಕೊರತೆ ಕಡಿಮೆ ಇರುವಂಥದ್ದು. ಆ ಇರುವಂಥ ಸಿಬ್ಬಂದಿಯಲ್ಲೇ 8 ವಲಯಗಳಲ್ಲೂ ಕೂಡ ಈಗ ಸ್ಪ್ರೇ ಮಾಡಿ ಎಲ್ಲೆಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಆ ಮೊಟ್ಟೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ನಾಶ ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಹೋಗ್ತಾ ಇದೆ. ಈಗ ರಚನೆ ಮಾಡಿರುವಂಥ ತಂಡ ಏನಿದೆ 1500 ಜನರ ತಂಡ, ಆ ತಂಡದಿಂದ ಮನೆ ಮನೆ ಸರ್ವೆ ಮಾಡಿ ಈಗಾಗಲೇ 12 ಲಕ್ಷ ಮನೆಗಳು ಡೇಂಜರ್ನಲ್ಲಿವೆ. ಅಲ್ಲಿಗೆ ಡೆಂಗ್ಯೂ ಹಬ್ಬುವಂತಹ ಆತಂಕ ಇದೆ ಅಂತೇಳಿ ಬಿಬಿಎಂಪಿ ಒಂದು ವರದಿಯನ್ನು ಮಾಡಿದೆ. ಅಲ್ಲಿ ಇರುವಂಥ ಐರಿಸ್ಕ್ ವ್ಯಕ್ತಿಗಳನ್ನು ಪರೀಕ್ಷೆ ಮಾಡಿ ಅವರಿಗೇನಾದರೂ ಈ ರೀತಿಯಾದಂಥ ರೋಗ ಲಕ್ಷಣಗಳು ಕಂಡು ಬಂದಿದ್ರೆ ಕೂಡಲೇ ಅವರನ್ನು ವೈದ್ಯಕೀಯ ಸೇವೆಯನ್ನು ಕೊಡಲಿಕ್ಕೆ ಕೂಡ ಮುಂದಾಗುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇದೆ ಬಿಬಿಎಂಪಿ. ಪ್ರಮುಖವಾಗಿ ಈಗಾಗಲೇ ಬೆಂಗಳೂರಿನಲ್ಲಿ 1918 ಕೇಸ್ಗಳು ದಾಖಲಾಗಿದ್ದು ಒಂದಿಷ್ಟು ವಾರ್ಡ್ಗಳನ್ನು ಐರಿಸ್ಕ್ ವಾರ್ಡ್ಗಳು ಅಂತೇಳಿ ಪಟ್ಟಿ ಮಾಡ್ತಾ ಇದೆ. ಈಗಾಗಲೇ 17 ವಾರ್ಡ್ಗಳನ್ನು ಐರಿಸ್ಕ್ ಪಟ್ಟಿಗೆ ಸೇರ್ಪಡೆ ಮಾಡಿರುವಂಥದ್ದು. ಹೀಗಾಗಿ ಬಿಬಿಎಂಪಿ ಒಂದು ಕಡೆ ಮೋಡ ಕವಿದ ವಾತಾವರಣ ಇದೆ, ಮಳೆ ಕೂಡ ಆಗ್ತಾ ಇದೆ, ಮತ್ತು ಅಲ್ಲಲ್ಲಿ ಇನ್ನೂ ಕೂಡ ಲಾರ್ವಾ ಸರ್ವೆಯನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ಒಂದು ರೀತಿಯಾದಂಥ ಚಾಲೆಂಜ್ ಆಗಿದ್ದು ತಂಡವನ್ನು ರಚನೆ ಮಾಡಿ ನಿಯಂತ್ರಣ ಮಾಡಲಿಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾ ಇರೋದ್ರಿಂದಾಗಿ ಒಂದು 15 ದಿನಗಳ ಕಾಲ ಈ ಒಂದು ಸರ್ವೆಯನ್ನು ಮಾಡಿ ನಿಯಂತ್ರಣ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಸಾವಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಡೆಂಗಿ ಎನ್ನುವಂಥದ್ದು ಸಾಮಾನ್ಯವಾಗಿ ಬರ್ತಾ ಇರುತ್ತೆ, ಆದರೆ ಸಾವಾಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಎಚ್ಚರ ವಹಿಸಬೇಕು ಅಂತೇಳಿ ಈಗ ಅಧಿಕಾರಿಗಳನ್ನು ಅಲರ್ಟ್ ಮಾಡಿರುವಂಥದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.